ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಗುರುವಾರ ಡೈಲಿ ವ್ಲಾಗ್ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಭೀಮನ ಸ್ಕೂಲಿಗೆ ರೆಡಿ ಮಾಡಿ ಕರ್ಕೊಂಡೋಗಿ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಭೀಮ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ಕೂಡ ಖುಷಿಯಾಗಿ ಇಲ್ಲಿ ಬಸವೇಶ್ವರನ ದೇವಸ್ಥಾನ ಇದೆ, ಅಲ್ಲಿ ಗಣೇಶ ಕೂರ್ಸೋಕ್ಕೆ ಪೆಂಡಲೆಲ್ಲ ರೆಡಿ ಮಾಡ್ತಿದ್ರು. ಹಾಗೆ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಗಲೇ 9:30 ಟೈಮು. ತೇಜು ಅವ್ರು ಕೂಡ ಬರ್ತಾರೆ, ಅರ್ಧ ದಾರಿಗೆ ಬನ್ನಿ ಅಂತ ಹೇಳಿದರು. ಅದಕ್ಕೆ ನಾನು ಭೀಮಾ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅವರು ಕೂಡ ಬಂದರು. ಭೀಮಾ ಅವ್ರ ಪಪ್ಪನ ನೋಡಿದ ತಕ್ಷಣ ಸ್ವಲ್ಪ ಅಳ್ತಾ ಇದ್ಲು. ಅದಕ್ಕೆ ಅವಳನ್ನ ಎತ್ಕೊಂಡು ಮಾತಾಡಿಸ್ತಿದ್ದಾರೆ. ಏನು ಬೇಕು, ಚಾಕ್ಲೇಟ್ ಬೇಕಾ, ಸ್ಕೂಲ್ಗೆ ಹೋಗ್ತಿದ್ದಿ ಅಂತ. ಇವಾಗ ಹೋಗ್ತಾ ಇದ್ದೀವಿ ಸ್ಕೂಲಿಗೆ. ಮತ್ತು ಭೀಮಾ ಬರೋ ತನಕ ನಾನು ಕೂಡ ಅಡುಗೆ ಮತ್ತು ಮನೆ ಕೆಲಸ ಏನೇನಿತ್ತು ಅದನ್ನೆಲ್ಲ ಮುಗಿಸಿ ಆಗಲೇ 1:30 ಆಗಿತ್ತು. ಅವಳನ್ನ ಕರ್ಕೊಂಡು ಬರೋಕ್ಕೆ ನಾನು ಕೂಡ ರೆಡಿಯಾಗಿ. ಹಾಗಿದ್ರೆ ಯಾಕೆ ತಡ ಮಾಡೋದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡೋಣ. ಇವತ್ತು ಗಣೇಶ ಹಬ್ಬ ಹತ್ರ ಬರೋದ್ರಿಂದ ಸಿಟಿ ಯಾವ ರೀತಿ ರಶ್ ಇದೆ ಅಂತ ನೋಡೋಣ. ನಾನು ಕೂಡ ಮೆಟ್ಲು ಇಳ್ದು ಹೋಗ್ತಾ ಇದ್ದೀನಿ. ದೇವಸ್ಥಾನ ಬಂತು ನೋಡಿ. ಹಾಗೆ ನಾನು ಕೂಡ ರೈಟ್ ಸೈಡ್ ಹೋಗ್ಬೇಕಾಗಿದ್ದರಿಂದ ಕೈ ಮುಗಿದು ಮುಂದೆ ಹಾಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು ಇವಾಗ ಇಷ್ಟೇನು ರಶ್ ಇರಲ್ಲ. ಇನ್ನೇನು ಹತ್ತತ್ರ ಲಕ್ಷ್ಮೀ ಟಿಫನ್ಸ್ ಅಂತ ನೋಡಿ ನೀವು ಯಾವ ರೀತಿ ಫುಲ್ಲು ರಶ್ ಇರುತ್ತೆ ಅಂತ. ಇವಾಗ ನಾವು ಯಾವ ರೋಡಲ್ಲಿದ್ದೀವಿ ಅಂತಂದರೆ ನೀವು ನೋಡ್ಬೋದು, ಇಲ್ಲಿ ಬಸವೇಶ್ವರನ ದೇವಸ್ಥಾನ ಇದೆ. ಆವಾಗಲೇ ಗಣೇಶನ ಕೂರ್ಸೋಕ್ಕೆ ರೆಡಿ ಮಾಡ್ತಿದ್ರು ಬೆಳಿಗ್ಗೆ. ಇವಾಗೆಲ್ಲ ಸ್ಕ್ರೀನೆಲ್ಲ ಬಿಟ್ಟಿದ್ದಾರೆ. ಹಾಗೆ ಮುಂದೆ ಬರ್ತಾ ಇಲ್ಲಿ ಗ್ರಂಥಿಕೆ ಅಂಗಡಿ ಎಲ್ಲ ಸಿಗುತ್ತೆ. ಇನ್ನು ಲಕ್ಷ್ಮೀ ಟಿಫನ್ಸ್ ಇವಾಗ ಬಂತು. ಲೆಫ್ಟ್ ಸೈಡಿಗೆ ನೋಡಿ ನೀವು ಯಾವ ರೀತಿ ಗಣೇಶ ಎಲ್ಲ ಡಿಸೈನ್ಸ್ ಇದೆ, ಡಿಫ್ರೆಂಟ್ ವೆರೈಟಿ ಆಫ್ ಗಣೇಶ. ಹಾಗೆ ಮುಂದೆ ಬನ್ನಿ, ಇಲ್ಲೂ ಕೂಡ ಗಣೇಶ ಇಟ್ಕೊಂಡಿದ್ದಾರೆ. ನೋಡ್ಬೋದು ನೀವು ಎಡಭಾಗದಲ್ಲಿ ಗಣೇಶ ಯಾವ ರೀತಿ ಇದೆ, ಗೌರಿ ಗಣೇಶ ಎಲ್ಲನೂ ಕೂಡ ಇಟ್ಟಿದ್ದಾರೆ. ಹಾಗೆ ಆನೆ ಬಾಗಿಲಿಂದ ಮುಂದೆ ಬಂತು ಅಂದರೆ ನಿಮಗೆ ರೈಟ್ ಸೈಡು ಲೆಫ್ಟ್ ಸೈಡು ಎರಡು ಬದಿಯಲ್ಲೂ ಕೂಡ ಇಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲೂ ಕೂಡ ಗಣೇಶ ಕೂರಿಸೋದ್ರಿಂದ ಇಲ್ಲಿ ಪೆಂಡಾಲು ಎಲ್ಲ ವ್ಯವಸ್ಥೆ ಲೈಟಿಂಗ್ಸ್ ಎಲ್ಲ ಆಗ್ತಿತ್ತು. ನೀವು ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂತ. ಆಗಲೇ ಗೌರಿ ಗಣೇಶನ ಬೈ ಮಾಡೋಕ್ಕೆ ನೀವು ನೋಡ್ಬೋದು ಯಾವ ರೀತಿ ಜನಗಳು ಕೇಳ್ತಿದ್ದಾರೆ ಅಂತ. ನೋಡಿ ಎಷ್ಟು ಡಿಸೈನ್ಸ್ ಇದೆ, ವೆರೈಟಿ. ಮತ್ತು ಚಿಕ್ಕದಿಂದ ದೊಡ್ಡ ಗಣೇಶ ತನಕನೂ ಇದೆ ನೋಡಿ. ಫ್ಯಾಮಿಲಿ ಕೇಳ್ತಾ ಇದ್ದಾರೆ ಎಷ್ಟು ಗಣೇಶ ಏನು ಅಂತ. ಆ ಕಡೆ ಸೈಡು ಇಟ್ಕೊಂಡಿದ್ದಾರೆ. ಇದು ಇವತ್ತು ಓಪನ್ ಆಗಿದೆ, ಬುಧವಾರದಿಂದ ಇದೆಲ್ಲ ಓಪನ್ ಆಗಿದೆ. ಅಷ್ಟು ದಿನದಿಂದ ಹಂಗೆ ಪ್ಯಾಕ್ ಆಗಿತ್ತು. ಬುಧವಾರದಿಂದ ಇದು ಸೇಲ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶ ಯಾವ ರೀತಿ ಚೆನ್ನಾಗಿದೆ ಪೇಂಟಿಂಗ್ಸು. ಆದಷ್ಟು ನಾವು ಪರಿಸರ ಮಾಲಿನ್ಯ ತಡೆಗಟ್ಟೋಕ್ಕೆ ಮಣ್ಣಿನ ಗಣೇಶನೇ ಇದು ಮಾಡಬೇಕು, ತಗೋಬೇಕು, ಪೂಜೆ ಮಾಡಬೇಕು. ಯಾಕಂದರೆ ನೀರಲ್ಲಿ ಡಿಸಾಲ್ವ್ ಆಗಲ್ಲ. ಸೊ ಆದ ಕಾರಣ ಮಣ್ಣಿನ ಗಣೇಶ ಬೆಸ್ಟು ಅಂತ ಹೇಳ್ತೀವಿ, ಯಾಕಂದರೆ ಪೊಲ್ಯೂಷನ್ ಫ್ರೀ ಅಂತ. ಹಾಗೆ ಮುಂದೆ ಬರ್ತಾ ನೋಡಿ ಆ ಕಡೆ ಸೈಡು ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲೂ ಕೂಡ ನೀವು ಎಲ್ಲಿ ನೋಡ್ತೀರಾ ಅಲ್ಲೆಲ್ಲ ಗಣೇಶ ಇಟ್ಕೊಂಡಿದ್ದಾರೆ ನೋಡಿ. ನೀವು ನೋಡ್ಬೋದು. ಹಾಗೆ ಮುಂದೆ ಬನ್ನಿ, ಹಣ್ಣಾಗಿರ್ಬೋದು, ಹೂವು, ಹಣ್ಣು, ಕಾಯಿ ಮತ್ತು ಪೂಜಾ ಸಾಮಗ್ರಿಗಳು ಎಲ್ಲ ಜನ ತಗೊಳ್ಳೋಕ್ಕೆ ತುಂಬ ರಶ್ ಇದೆ ನೋಡಿ. ಮುಂದೆ ಬರ್ತಾ ಹಾಗೆ ಲಕ್ಷ್ಮೀ ಬಜಾರ್ ಸಿಗುತ್ತೆ ನೋಡಿ, ಅಲ್ಲೂ ಕೂಡ ಇಟ್ಟಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡು ಇದು ಚಿಕ್ಕ ಗಣೇಶ ಮತ್ತು ಗೌರಿನೂ ಕೂಡ ಇದೆ. ಪುಟಾಣಿ ಮಕ್ಕಳು ಕೂಡ್ಸೋದ್ರಿಂದ ಅವರು ಚಿಕ್ಕ ಗಣೇಶನ ಇದು ಮಾಡ್ತಾರಲ್ಲ. ಇವಾಗ ಮಕ್ಕಳೆಲ್ಲ ಸೇರಿ ದುಡ್ಡೆಲ್ಲ ಕಲೆಕ್ಷನ್ ಮಾಡಿ ಅವ್ರಿಗೊಂಥರ ಇದು ತುಂಬ ಖುಷಿ ವಾತಾವರಣ. ಮಕ್ಕಳಿಗೆ ಸ್ಕೂಲ್ ಮಕ್ಕಳಾಗಿರ್ಬೋದು, ಕಾಲೇಜ್ ಗಂಡು ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಹಬ್ಬನ. ಅದರಲ್ಲೂ ಚಿತ್ರದುರ್ಗದಲ್ಲಂತೂ ಈ ಹಬ್ಬ ಅಂದರೆ ನೀವು ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಏಷ್ಯಾದಲ್ಲೇ ನಂಬರ್ 1 ಜನಸಂಖ್ಯೆ ಹೆಚ್ಚು ಜನ ಸೇರೋದು ಎಲ್ಲಿ ಅಂತಂದರೆ ಇಲ್ಲಿ ಚಿತ್ರದುರ್ಗದಲ್ಲಿ. ಯಾವ ಕಾರಣಕ್ಕೆ ಅಂದರೆ ಹಿಂದೂ ಮಹಾಗಣಪತಿನ ನಾವು ಮಾಡ್ಕೊಡ್ತಾ ಬರ್ತಾಯಿದ್ದೀವಿ. ನೀವು ನೋಡ್ಬೋದು ಬಾಳೆದಿಂಡು, ಮಾವಿನ ಎಲೆ ಮತ್ತು ಬಾಳೆ ಎಲೆ ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ. ಹಾಗೆ ಮುಂದೆ ಬರ್ತಾ ನಾನು ಕೂಡ ಇಲ್ಲಿ ಲಕ್ಷ್ಮೀ ಬಜಾರ್ ಹತ್ರ ಗೋಲ್ಡ್ ಶಾಪ್ಸ್ ಇದೆಯಲ್ಲ ಅಲ್ಲೆಲ್ಲ ಬರ್ತಾಯಿದ್ದೀನಿ. ಆಟೋಕ್ಕೆ ಹೋಗಬೇಕು, ಇವತ್ತು ಬರೋಲ್ಲ ಅಂತಂದರು. ತೇಜ್ ಅವ್ರು ಬ್ಯುಸಿ ಇದ್ದಾರೆ. ಅದಕ್ಕೆ ಮಾಳಪ್ಪನಟ್ಟಿ ಆಟೋ ಸ್ಟ್ಯಾಂಡ್ ಹತ್ರ ಬಂದೆ. ಬಂದ ತಕ್ಷಣ 2 ಮೆಂಬರ್ಸ್ 3 ಮೆಂಬರ್ಸ್ ಇದ್ದರು. ಸೊ ನಾನು ಕೂಡ ರೆಡಿ ಇತ್ತು, ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಇದರ ಅಂತ ತೇಜ್ ಅವ್ರು ನೋಡಿದೆ. ಹಾಗೆ ಮತ್ತು ಮುಂದೆ ಬರ್ತಾ ಕನಕ ಸರ್ಕಲ್ಲು ಹಾಗೆ ಬಂದೇ ಬಿಡ್ತು. ಕನಕ ಸರ್ಕಲಿಂದ ಇನ್ನು ಮುಂದೆ ಹೋಗಬೇಕು ಭೀಮನ್ ಸ್ಕೂಲು. ನಮ್ಮ ಮನೆಯಿಂದ ಭೀಮನ್ ಸ್ಕೂಲು ತುಂಬ ಹೆವಿ ದೂರ ಇದೆ. ಇಲ್ಲಿ ಡಬಲ್ ಡೋರ್ ಹತ್ರ ನಿಲ್ಲಿಸ್ತಾರೆ ರೋಡ್ ಹತ್ರ. ಅಲ್ಲಿ ಇಳ್ಕೊಂಡು ನಾನು ಕೂಡ ಭೀಮನ್ ಸ್ಕೂಲ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಪೀಸ್ ಆಫ್ ಸೈಲೆಂಟ್ ಇದೆ ಅಂದರೆ ಅಷ್ಟು ಪೀಸ್ ಆಫ್ ಸೈಲೆಂಟ್ ಇದೆ ಏರಿಯಾ. ಹಾಗೆ ಇಲ್ಲಿ ಚಿತ್ರದುರ್ಗದ
ಕೋಟೆ ಕಾಣುತ್ತೆ ನೋಡಿ. ಇಲ್ಲಿ ಈ ಊರು ಸುತ್ಕೊಂಡಿರೋದೇ ಎಲ್ಲ ಬರೀ ಕಲ್ಲು ಬಂಡೆಯಿಂದ ನೀವು ನೋಡ್ಬೋದು. ಈಗ ರೈಟ್ ಸೈಡ್ ತಗೊಂಡೆ, ರೈಟ್ ಸೈಡಿಂದ ಇನ್ನು ಮುಂದೆ ಹೋಗಬೇಕು ಅವಳ ಸ್ಕೂಲು. ಹಾಗೆ ಬರ್ತಾ ಅವಳ ಸ್ಕೂಲ್ ಕಾಣಿಸುತ್ತೆ ನೋಡಿ ಬಂತು. ಹಾಗೆ ಮುಂದೆ ಬರ್ತಾ ಇಲ್ಲಿ ಕಾರ್ ಇದೆ ನೋಡಿ ಲೆಫ್ಟ್ ಸೈಡು. ಆಗಲೇ ಕರ್ಕೊಂಡು ಹೋಗಕ್ಕೆ ಬಂದಿದ್ರು ಪೇರೆಂಟ್ಸ್ ಎಲ್ಲ. ನಾನು ಕೂಡ ಏನು ಮಾಡ್ತಿದ್ದಾಳೆ ಅಂತ ಅವಳು ಲಂಚ್ ಬ್ಯಾಗ್ ತಗೊಂಡು ನೋಡಿದೆ. ಮಿಸ್ ಜೊತೆ ಬಂದಳು. ಮಿಸ್ಗೆ ವಿಶ್ ಮಾಡಿದ್ಲು ಟೀಚರ್ಸ್ ಡೇ ಆದ್ದರಿಂದ. ವಿಶ್ ಮಾಡಿ ಅವಳು ಕೂಡ ನಾನು ಹಾಕೋತೀನಿ ಶೂ ಅಂತ ಹಾಕೋತಿದ್ದಾಳೆ. ಅವಳೇ ಶೂ ಹಾಕೋತಾಳೆ, ಅವಳಿಗೆ ಐಡೆಂಟಿಫೈ ಮಾಡಿ ಬರುತ್ತೆ. ಹಾಗೆ ನಾನು ಮತ್ತು ಭೀಮಾ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ದೀವಿ. ನಾನು ಬಂದಿಳಿದ್ನಲ್ಲ ಡಬಲ್ ರೋಡ್ ಹತ್ರ, ಮತ್ತೆ ಆಟೋ ಸ್ಟ್ಯಾಂಡ್ ಇರುತ್ತೆ. ಸೊ ಅಲ್ಲಿ ತನಕ ಭೀಮಾ ನಾನು ನಡ್ಕೊಂಡು ಹೋಗ್ತೀನಿ ಅಂತಂದ್ಲು. ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾಳೆ. ನಿಲ್ಲು ಬೀಳ್ತೀಯ ಅಂತಂದ್ರು ಕೇಳಲಿಲ್ಲ. ಡಬಲ್ ರೋಡ್ ತನಕ ಹೋದರೆ ನಮಗೆ ಸೀಟ್ ಆಟೋ ಇರುತ್ತೆ, ಮೇನ್ ಸರ್ಕಲ್ ತನಕ ಬಿಡ್ತಾರೆ. ಅದಕ್ಕೆ ನಾನು ಭೀಮಾ ಕೂಡ ನಡ್ಕೊತಾ ಹೋಗ್ತಾ ಇದ್ದೀವಿ. ಆಟೋ ಸಿಕ್ತು. ಹಾಗೆ ನಾನು ಭೀಮಾ ಕೂಡ ಹತ್ಕೊಂಡ್ವಿ. ಸುಮ್ಮನೆ ಸೈಲೆಂಟಾಗಿ ಕೂತಿದ್ಲು. ಏನು ಓದಿದೆ, ಏನು ಮಾಡಿದ್ರಿ ಇವತ್ತು? ಟೀಚರ್ಸ್ ಡೇ ಇತ್ತು ಮತ್ತು ಡ್ರಾಯಿಂಗ್ ಇತ್ತು ಅವಳಿಗೆ. ನಾಳೆಯಿಂದ ರಜಾ ಅಲ್ವಾ, ಸೊ ಹಬ್ಬಕ್ಕೆ ರಜಾ ಕೊಡ್ತಾರೆ. ಮತ್ತು ಮೇನ್ ಸರ್ಕಲ್ ಬಂತು, ಇಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲಿನೇ ತೋರಿಸ್ತೀನಿ ಬಾ. ನೋಡ ಪಾಪ ಇಲ್ಲಿ ಇನ್ನ ನೋಡಿ ಇನ್ನ ತುಂಬ ಇದಾವೆ. ಚೆನ್ನಾಯ್ತಾ ಗಣೇಶ? ಅಲ್ಲಿ ಇನ್ನ ಇದಾವೆ ನೋಡ, ಅಲ್ಲಿ ಇನ್ನ ಇದಾವೆ ಪಕ್ಕು. ನೋಡ 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 ಎಂತ ಚಂದ ನೋಡ. ನಾನು ಭೀಮಾ ಗಣೇಶನ್ ನೋಡಿಕೊಂಡು ಮನೆಗೆ ಬಂದ್ವಿ. ಸ್ವಲ್ಪ ಹೋಮ್ವರ್ಕ್ ಮಾಡಿ ಮಲ್ಕೊಂಡು ಮತ್ತೆ ನಾಳೆಗೆ ಮೆಹಂದಿ ಹಾಕೋತೀಯ ಭೀಮಾ ಅಂದೆ. ಮತ್ತು ಹಾಕೊಂಡ್ಲು. ಅಷ್ಟರಲ್ಲಿ ಮಳೆ ಬಂತು. ಮಳೆ ಅಂದರೆ ಭೀಮಂಗೆ ಇಷ್ಟ. ಸೊ ನೆನೀತಿದ್ದಾಳೆ ಆಟಾಡಿ. ಬೇಡ ಬಾ ಬಿನಿಶಾ, ನಿನಗೆ ತುಂಬ ಕೋಲ್ಡ್ ಇದೆ ಅಂತಲೂ ಕೇಳಲಿಲ್ಲ. ಮಕ್ಕಳಿಗೆ ಮಳೆ ಅಂದರೆ ಇಷ್ಟ ಅಲ್ವಾ, ಸೊ ಸ್ವಲ್ಪ ಹೊತ್ತು ಆಡಲಿ ಅಂತ ನಾನು ಬಿಟ್ಟೆ. ಹಾಗೆ ಮಳೆ ಬರ್ತಿತ್ತು ಹೊರ್ಗಡೆ. ಅವಳು ಕೂಡ ಆಟ ಆಡ್ತಿದ್ಲು. ನಾನು ಕೂಡ ವೀಡಿಯೋ ಮಾಡಿದೆ. ಇದು ಮನೆಯಿಂದ ಹೊರ್ಗಡೆ ಔಟರ್ದು ವೀಡಿಯೋ ಮಾಡೋಣ ಅಂತ ಔಟ್ ಕ್ಲಿಪ್ಪು. ಸೊ ಗಿಡಗಳಿತ್ತು, ಅದರದ್ದೆಲ್ಲ ವೀಡಿಯೋ ಮಾಡ್ತಿದ್ದೆ. ಇದು ಶೋ ಗಿಡ ಮತ್ತು ಮನಿ ಪ್ಲ್ಯಾಂಟ್ ಕೂಡ ಹಾಕಿದ್ದೀವಿ. ಸೊ ಅವಳು ಏನು ಅಂತ ನೋಡಿದೆ, ಇಲ್ಲೆಲ್ಲ ಇದು ಮಾಡ್ಕೊಬಿಟ್ಟಿದ್ಲು. ಆಗಲೇ ಐ ಲವ್ ಯು ಅಂತ ಹೇಳ್ತಿದ್ಲು. ಸೊ ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅಡ್ವಾನ್ಸ್ ವಿಶ್ ಹ್ಯಾಪಿ ಗೌರಿ ಗಣೇಶ. ಥ್ಯಾಂಕ್ಸ್ ಫಾರ್ ವಾಚಿಂಗ್.